ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನನ್ನ ವ್ಲಾಗಲ್ಲಿ ಮಾಡ್ತಿರೋದು ಹೀರೆಕಾಯಿ ಪಲ್ಯ. ನೀವು ನಾನು ಮಾಡೋ ಥರ ಹೀರೆಕಾಯಿ ಪಲ್ಯ ಮಾಡ್ಕೊಳ್ತೀನಿ. ನೀವು ತಿಂದರೆ ಒಂದು ಚಪಾತಿ ತಿನ್ನೋ ಜಾಗದಲ್ಲಿ 4 ಚಪಾತಿ ತಿಂತೀರಾ, ಇದು ಮಾತ್ರ ಗ್ಯಾರಂಟಿ. ತಿಂದವರಂತೂ ಫಿದಾ ಆಗೋಗ್ತಾರೆ. ಹೆಂಗೆ ಮಾಡೋದು ಅಂತನ ಒಂದು ಸಣ್ಣ ಕ್ಯಾಪ್ಚರ್ ನೋಡ್ಕೊಬನ್ನಿ. ಒಂದು ಕಡಾಯಿಗೆ ಎಣ್ಣೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಹಾಕಿ ಅದು ಚಟಪಟ ಅನ್ನೋ ಟೈಮಲ್ಲಿ ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ, ಆ ಬೆಳ್ಳುಳ್ಳಿ ಜೊತೆಗೆ ಹಿಂಗಾಕಿರೋದು ಸ್ಕಿಪ್ ಆಗಿಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಒಂದು ಬಟ್ಲು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ಫ್ರೈ ಆಗೋದ್ರೊಳಗೆ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ನೀವು ನನ್ನನ್ನು ಫಾಲೋ ಮಾಡಬೇಕು. ನನ್ನನ್ನು ಫಾಲೋ ಮಾಡಿದ್ರೆ ನಿಮಗೆ ಸಾಕು ಅನ್ನೋ ಅಷ್ಟು ಪಲ್ಯಗಳು, ಸಾಂಬಾರು ಎಲ್ಲನೂ ಮಾಡಿ ಹಾಕ್ತೀನಿ. ಓಕೆನಾ? ಒಂದು ಬಟ್ಲು ಟೊಮ್ಯಾಟೊ ಅಂದರೆ ಒಂದು ಉಳ್ಳಿ ಟೊಮ್ಯಾಟೊ ತೊಗೊಂಡಿದ್ದೀನಿ. ಟೊಮೆಟೊ ತೊಗೊಂಡು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿರೋದಕ್ಕೆ ಕತ್ತರಿಸಿರುವಂತಹ ಹೀರೆಕಾಯಿನ ಹಾಕಿದ್ದೀನಿ. ನೋಡಿ, ನಾನು ಹೀರೆಕಾಯಿ ಫುಲ್ ಸಿಪ್ಪೆ ತೆಗೆದಿಲ್ಲ. ಮೇಲೆ ಏನೇನಿದೆ ಆ ಲೈನ್ ಬರುತ್ತಲ್ಲ ಅದನ್ನು ಮಾತ್ರ ತೆಗೆದಿದ್ದೀನಿ. ಆಯಿತಾ? ಇದಿಷ್ಟನ್ನು ಒಂದು 2-3 ಮಿನಿಟ್ಸ್ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ನಮ್ಮನೇಲಿ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ, ಉಪ್ಪು ಹಾಕಿ ಫ್ರೈ ಮಾಡಿದ್ದೀನಿ. ಅದು ಫ್ರೈ ಆದ ನಂತರ 1 ಗ್ಲಾಸ್ ನೀರು ಹಾಕಿ ಅದನ್ನು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಸೊ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಒಂದು 10 ನಿಮಿಷ ಕುದೀತಿರೋದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ನಾನು ಬೆಲ್ಲ ಹಾಕಿರೋದು ಮರ್ತೋಗಿದೆ. ಸೊ ಹಾಗಾಗಿ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಿ ಚೆನ್ನಾಗಿ ಕುದಿದಂಥ ಟೈಮಲ್ಲಿ ಕಡಲೆ ಪುಡಿ ಹಾಕಿ ಅದನ್ನು ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಒಂದು 2 ನಿಮಿಷ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈ ಥರ ಮಾಡ್ಕೊಂಡು ನೋಡಿ, ನಿಜವಾಗ್ಲೂ ನೀವು 1 ಚಪಾತಿ ತಿನ್ನೋ ಜಾಗಕ್ಕೆ 4 ಚಪಾತಿ ತಿಂತೀರಾ. ಓಕೆನಾ? ನೀವು ನನ್ನನ್ನು ಫಾಲೋ ಮಾಡಬೇಕು. ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನೆಕ್ಸ್ಟ್ ಬೇರೆ ಬೇರೆ ವಿಡಿಯೋ ಹಾಕ್ತೀನಿ.